ಹಲೋ ನನ್ನ ಸ್ನೇಹಿತರೆ, ಇವತ್ತು ಅತ್ತೆ ಬಂದಿದ್ದಾರೆ. ಇವತ್ತು ಅತ್ತೆದ ಲೆಕ್ಕದ ಪೂರಿ ಮತ್ತು ಬಾಜಿ. ಪೂರಿ ಅಂದರೆ ಪೂರಿ ನನ್ನ ಲೆಕ್ಕದು, ಬಾಜಿ ಅತ್ತೆ ಲೆಕ್ಕದು. ಅತ್ತೆ ನಾನು ಆಗಳಾಗ ಅತ್ತೆನೇ ಕಟ್ತಾರೆ. ಅಂದರೆ ನಾನು ಬಟಾಟೆಲ್ಲ ಬೈಲಿಕ್ಕೆ ಇಟ್ಟದ್ದು ನಾನೇ ಈಗ. ಮತ್ತು ಬಾಕಿ ಈರುಳ್ಳಿ ಎಲ್ಲ ಕಟ್ ಮಾಡಿ, ಹಸಿಮೆಣಸೆಲ್ಲ ಕಟ್ ಮಾಡಿ, ಅದು ಬಾಕಿ ಅದಕ್ಕೆ ಎಲ್ಲ ಒಗ್ಗರಣೆಲ್ಲ ಕೊಟ್ಟು ಅದೆಲ್ಲ ಮಾಡಿದ ಅತ್ತೆ. ಹಾಗೆ ಮತ್ತೆ ನಮ್ಮದು ಪೂರಿ ಮತ್ತು ಬಾಜಿ ಆಗ್ತಾ ಉಂಟು. ಸುಮಂತ ಇಲ್ಲ ಆಯಿತು. ಹಾಗೆ ಅತ್ತೆ ಎಷ್ಟು ದಿವಸ ಇಲ್ಲ ಆಯಿತು, 3 ತಿಂಗಳಾಯ್ತು ಅತ್ತೆ ಮಗಳ ಮನೆ ಹೋಗಿ. ಅಲ್ಲ ಅತ್ತೆ 3 ತಿಂಗಳಾಯ್ತತ್ತೆ, 2.5 ತಿಂಗಳಾಯ್ತು ಅತ್ತೆ ಹೋಗಿ. ಹಾಗೆ ಇವತ್ತು ಬಂದಿದ್ದಾರೆ. ನಂಗೆ ಅತ್ತೆ ಒಂದು ಖುಷಿ. ಹಾಗೆ ಪೂರಿ ಮಾಡ್ತಾ ಇದ್ದೇನೆ ನಾನೀಗ. ಇದೆಲ್ಲ ನಾನು ಅಂದರೆ ಪೂರಿಗೆಲ್ಲ ನೋಡಿ ಉಂಡೆ ಮಾಡಿ ಇಟ್ಟಿದ್ದೇನೆ. ಅದೆಲ್ಲ ಈಗ ರೆಡಿಯಾಗಿದೆ. ನಾನಂದರೆ ಪ್ಯಾಕೆಟ್ ಹಿಟ್ಟಲ್ಲ, ಇದು ಹಿಟ್ಟು ಹೀಗೆ ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗ್ತದೆ. ಹಾಗೆ ಮತ್ತೆ ಇದು ಅಂಗಡಿಯಲ್ಲಿ ಹೀಗೆ ಸಿಗ್ತದೆ, ಅಲ್ಲಿ ಕಾಸರಗೋಡು ಕೊಂಕಣಿ ಅಂಗಡಿಯಲ್ಲಿ ಸಿಗ್ತದೆ ಹೀಗೆ. ಇದೊಳ್ಳೆ ಪರಿಮಳ ಉಂಟು, ಗೋಧಿದ ಪರಿಮಳ ಬರ್ತದೆ ಈ ಹಿಟ್ಟು. ಈಗ ರೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನು ಹಾಗೆ ನಮ್ಮ ಪೂರಿ ಒಳ್ಳೆ ಬಾಲ್ನಾಗ ಆಗ್ತಾ ಉಂಟು. ಸೂಪರ್ ಪೂರಿ. ಇಲ್ಲಿ ಚಾಕುದಿ ಬರ್ತಾ ಉಂಟು. ಇಲ್ಲಿ ಬರಲಿಲ್ಲ, ಬರಬೇಕಷ್ಟೇ ಚಾ. ನನಗೆ ಚಾ ಬೇಡ, ನನಗೆ ಹಾಲು ಸಾಕು. ಇಷ್ಟು ಪೂರಿ ಉಂಟು ಇನ್ನು ಮಾಡಲಿಕ್ಕೆ. ಹಾಗೆ ನಮ್ಮ ಪೂರಿ ಬಾಜಿ ರೆಡಿ ಆಯಿತು. ಸೂಪರು. ಸೂಪರ್ ಪೂರಿ ಬಾಜಿ, ಹಾಲು ಒಳ್ಳೆ ಊರ ಹಾಲು. ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್.